ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಬಂಧುಗಳೇ, ಪ್ರಚಾರ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತು ನಾವು ಈ ಸಂವಿಧಾನ ಬಾಹಿರ ಸಂವಿಧಾನಕ್ಕೆ ಅಪಚಾರ ಮಾಡಿರುವಂತಹ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ರಾಜ್ಯಪಾಲರು ಮಾಡಿರುವಂತ ದಾಳಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಅಲ್ಲ. ಇದು ಇವತ್ತು ರಾಜ್ಯಪಾಲರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೇನೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬ್ರಿಟಿಷರು ಅವರ ಏಜೆಂಟ್ಗಳ ಮುಖಾಂತರ ಭಾರತೀಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಬ್ರಿಟಿಷರು. ಅದರ ವಿರುದ್ಧ ಭಾರತೀಯರು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆಗೆ ಓಡಿಸಿದ್ರು. ಇವತ್ತು ಈ ಗವರ್ನರ್ ಇದಾರಲ್ಲ, ಇವರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಕನ್ನಡಿಗರಿಂದ ಆಯ್ಕೆ ಆಗಿರುವ 6.5 ಕೋಟಿ ಕನ್ನಡಿಗರು ಗೆಲ್ಲಿಸಿರುವ ಸರ್ಕಾರವನ್ನ ಸದೆ ಬಡಿಬೇಕು ಅಂತೇಳಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಈ ಗವರ್ನರ್ ಅವರು. ಯಾಕೆಂದ್ರೆ ನಾವು ಕನ್ನಡಿಗರು ಡೆಲ್ಲಿಗೆ ಎಬ್ಬೆಟ್ಟಾಗಿ ಅವರು ಕೂತ್ಕೊ ಅಂದ್ರೆ ಕೂತ್ಕೋಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ಅವರು ಹೇಳ್ದಂಗೆ ಅವರಿಗೆ ಗುಲಾಮರಾಗಿ ಕೆಲಸ ಮಾಡಬೇಕು ನಮ್ಮ ಕರ್ನಾಟಕದ ಸರ್ಕಾರ. ಇದು ಡೆಲ್ಲಿವರೆಗೆ ಬೇಕಾಗಿರೋದು. ಆದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಕನ್ನಡಿಗರು ಆಯ್ಕೆ ಮಾಡಿರುವಂತಹ ಸರ್ಕಾರ, ಇವತ್ತು ಕನ್ನಡಿಗರ ಪರವಾಗಿ ಗಟ್ಟಿಯಾದಂತ ನಿಲುವನ್ನು ನಾವು ತಗೊಂಡಿದ್ದೇವೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ನಮ್ಮ ತೆರಿಗೆಯಲ್ಲಿ ನಮಗೆ ಪಾಲು ಬರಬೇಕು ಅಂತ ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದೇವೆ. ಕಾವೇರಿ ವಿಷಯದಲ್ಲಿ, ಹಾಗೆ ಕೃಷ್ಣ ವಿಷಯದಲ್ಲಿ, ತುಂಗಭದ್ರಾ ವಿಷಯದಲ್ಲಿ, ಮಾದಾಯಿ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನ ಸಹಿಸೋದಕ್ಕೆ ಆಗದೆ ಇವತ್ತು ಜನ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಕನ್ನಡಿಗರ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಬಿಜೆಪಿ ಅವರು ಈ ಗವರ್ನರ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡೋಕೆ ಹೊರಟಿದ್ದಾರೆ. ಇವತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ ಬರೆದಿದ್ದಾರೆ, ಹೋದ ಬಾರಿ ಆಪರೇಷನ್ ಲೋಟಸ್ ಮಾಡಿ ದುಡ್ಡು ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡಿ ಜನಗಳ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಅಧಿಕಾರ ಕಿತ್ಕೊಂಡಿತ್ತು. ಈ ಬಾರಿ ದುಡ್ಡಿಲ್ಲದೆ ಚೀಪ್ ಆಗಿ ಅಧಿಕಾರ ಕಿತ್ಕೊಳ್ಳೋದಕ್ಕೆ ಈ ಗವರ್ನರ್ನ ಉಪಯೋಗಿಸ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಬಿಜೆಪಿ ಅವರ ಹುನ್ನಾರ, ಪಿತೂರಿ, ಷಡ್ಯಂತ್ರ ಕನ್ನಡಿಗರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಡೆಲ್ಲಿಯ ಎಬ್ಬೆಟ್ಟು ಸರ್ಕಾರವನ್ನ ತರಬೇಕು. ಕನ್ನಡಿಗರನ್ನ ಸದೆ ಬಡಿಯಬೇಕು. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೇನಾದ್ರೂ ಕಾನೂನು ಪ್ರಕಾರ ಕೆಲಸ ಮಾಡಬೇಕಾದ್ರೆ ಗವರ್ನರು, ಕೇಂದ್ರ ಸರ್ಕಾರದವರೇ ಈ 17A ಅಲ್ಲಿ ಪರ್ಮಿಷನ್ ಕೊಡಬೇಕಾದ್ರೆ ಯಾವ ತರ ಕೊಡಬೇಕು ಅಂತ ಅವರೇ ಒಂದು ನಿಯಮಾವಳಿ ಕಾನೂನನ್ನ ಮಾಡಿದ್ದಾರೆ. ನಾನು ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನ ತೋರಿಸ್ದೆ. ಇದು ಸೆಂಟ್ರಲ್ ಗವರ್ಮೆಂಟ್ನ ಆದೇಶ. ಇದರಲ್ಲಿ ಒಬ್ಬ ಗವರ್ನರ್ ಅನುಮತಿ ಕೊಡಬೇಕಾದ್ರೆ ಲೋಕಾಯುಕ್ತದಿಂದ ಅವ್ರಿಗೆ ರಿಕ್ವೆಸ್ಟ್ ಬರಬೇಕು, ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಡಿಜಿಪಿ ಇಂದ ಬರಬೇಕು. ಒಂದು ಪ್ರಾಥಮಿಕ ತನಿಖೆ ಆಗಬೇಕು. ತನಿಖೆಯಲ್ಲಿ ತಪ್ಪಾಗಿದೆ ಅನ್ನೋದು ಕಂಡು ಬರಬೇಕು. ಆವಾಗ ಮಾತ್ರ ಗವರ್ನರು ಪರ್ಮಿಷನ್ ಕೊಡಬೇಕು ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ನ ಆರ್ಡರ್ ಇದೆ. ಆದ್ರೆ ಇವತ್ತು ಈ ಗವರ್ನರು ಈ ಆದೇಶವನ್ನ ಗಾಳಿಗೆ ತೂರಿ
ಸಂವಿಧಾನಕ್ಕೆ ಅಪಚಾರ ಮಾಡಿ ಈ ಕಾನೂನಿನ ವಿರುದ್ಧವಾಗಿ ಯಾರೋ ದಾರಿಯಲ್ಲಿ ಹೋಗೋ ಮನುಷ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡಿದ್ದಾನೆ, ಸುಪ್ರೀಂ ಕೋರ್ಟ್ ಅಲ್ಲಿ ಜುಲ್ಮಾನೆ ಕಟ್ಟಿದ್ದಾನೆ. ಅಂತ ಮನುಷ್ಯನ ಹತ್ರ ಅರ್ಜಿ ತಗೊಂಡ್ಬಿಟ್ಟು ಇವತ್ತು ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತ ಸಿದ್ದರಾಮಯ್ಯನವರನ್ನ ಏನಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅಂತೇಳಿ ಅವರ ವಿರುದ್ಧ ಪರ್ಮಿಷನ್ ಕೊಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಗವರ್ನರ್ ಕೊಟ್ಟಿರುವಂತ ಅನುಮತಿ ಇಲ್ಲೀಗಲ್ ಆರ್ಡರ್, ಅದು ಸಂವಿಧಾನಕ್ಕೆ ವಿರುದ್ಧವಾಗಿರೋ ಕೆಲಸ ಈ ಗವರ್ನರ್ ಮಾಡಿರೋದು. ಹಾಗಾಗಿ ಅವರು ಘನತೆ ವೆತ್ತ ರಾಜ್ಯಪಾಲರು ಆಗಲ್ಲ. ಸಂವಿಧಾನಕ್ಕೆ ಅಪಚಾರ ಮಾಡಿದವ್ರಿಗೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದವ್ರಿಗೆ ನಾವೇ ಘನತೆ ವೆತ್ತೋರು ಅಂತ ಹೇಳಕ್ಕೆ ಸಾಧ್ಯನಾ? ಸಂವಿಧಾನಕ್ಕೆ ಅಪಚಾರ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಕಿತ್ತಾಕೋದಕ್ಕೆ ಇಲ್ಲಿ ಬಂದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋ ಈ ಗವರ್ನರ್ ಬಿಜೆಪಿ ಏಜೆಂಟ್ ಬಿಟ್ರೆ ಅವರು ಗವರ್ನರ್ ಅಲ್ಲ. ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್ ಈ ಗವರ್ನರ್. ಹಾಗಾಗಿ ಹೇಳಿ, ನಾಲಾಯಕ್ಕು ಗವರ್ನರ್ಗೆ, ನಾಲಾಯಕ್ಕು ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಸಂವಿಧಾನಕ್ಕೆ ಅಪಚಾರ ಮಾಡಿರೋ ಗವರ್ನರ್ಗೆ ತೊಲಗಿ 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 ತೊಲಗಿ. ನಾನು ಗವರ್ನರ್ಗೆ ಕೇಳ್ತೇನೆ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆಯಾ? ನಿಮ್ಗೆ ಏನಾದ್ರೂ ಸಂವಿಧಾನದ ಬಗ್ಗೆ ಗೌರವ ಇದೆಯಾ? ನಿಮ್ಗೆ ಇದ್ರೆ ಇವೆಲ್ಲ ಒಂದು ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ ತಮ್ಮ ಹತ್ರ, ಜನಾರ್ದನ್ ರೆಡ್ಡಿ ಮೇಲೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿದ್ದಾರೆ, ಶಶಿಕಲಾ ಜೊಲ್ಲೆ ಅವರ ಮೇಲೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿದ್ದಾರೆ, ಮುರುಗೇಶ್ ನಿರಾಣಿ ಮೇಲೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ, ಮುರುಗೇಶ್ ನಿರಾಣಿ ತಪ್ಪು ಮಾಡಿದ್ದಾರೆ, ಶಶಿಕಲಾ ಜೊಲ್ಲೆ ತಪ್ಪು ಮಾಡಿದ್ದಾರೆ, ಜನಾರ್ದನ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ ಲೋಕಾಯುಕ್ತದವರು ನಿಮ್ಗೆ ವರದಿ ಕೊಟ್ಟಿದಾರಲ್ಲ, ಅವ್ರ ಮೇಲೆ ಕೇಸ್ ಹಾಕೋದಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾರಲ್ಲ, ಇದನ್ನ ಕೆಳಗಡೆ ಹಾಕೊಂಡು ಯಾಕೆ ಕೂತಿದ್ದೀರಿ? ನೀವು ಗವರ್ನರ್ ಆಗಿರೋದು ಸಂವಿಧಾನದ ಕೆಳಗಡೆ ಕೆಲಸ ಮಾಡೋದಕ್ಕ, ಬಿಜೆಪಿಯ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡಕ್ಕ? ಉತ್ತರ ಕೊಡಬೇಕು ಗವರ್ನರ್. ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ, ಮಾಧ್ಯಮದವರ ಮುಖಾಂತರ ಕೇಳ್ತಾ ಇದ್ದೇನೆ, ಯಾವ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದೀರಾ? ಆ ಸಂವಿಧಾನದ ಬಗ್ಗೆ ನಿಮಗೇನ ಗೌರವ ಇದ್ರೆ ಕುಮಾರಸ್ವಾಮಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ, ಶಶಿಕಲಾ ಜೊಲ್ಲೆ ಮೇಲೆ, ಮುರುಗೇಶ್ ನಿರಾಣಿ ಮೇಲೆ ಯಾಕೆ ಕಂಪ್ಲೇಂಟ್ ಅನ್ನ ನೀವು ಕೆಳಗಡೆ ಹಾಕಿ ಬಜ್ಜಿಟ್ಟು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ? ಉತ್ತರ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನೀವೇ ಸಾಬೀತು ಮಾಡ್ದಂಗಾಗುತ್ತೆ ನೀವು ಕೇವಲ ಬಿಜೆಪಿ ಏಜೆಂಟ್, ನೀವು ಗವರ್ನರ್ ಅಲ್ಲ. ನೀವು ಗವರ್ನರ್ ಆಗ್ಬೇಕಾದ್ರೆ ಇವ್ರದೆಲ್ಲ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಯಾರ್ದೋ ದಾರಿಯಲ್ಲಿ ಹೋಗೋ ಮನುಷ್ಯ ಕೊಟ್ಟ ಅಂತೇಳಿ ಸಿದ್ದರಾಮಯ್ಯನವ್ರ ಮೇಲೆ ಯಾವುದು ತನಿಖೆನೇ ಮಾಡಿಸ್ದೆ, ಯಾರ್ದು ಅಭಿಪ್ರಾಯ ತಗೊಳ್ದೆ ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಕೊಡ್ತೀರಿ. ಅಲ್ಲಿಗೆ ಉದ್ದೇಶ ಏನು? ಏನನ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರೋ ಈ ಸರ್ಕಾರವನ್ನ ಬೀಳಿಸ್ಬೇಕು ಅನ್ನೋದು ಒಂದೇ ಅವರ ಉದ್ದೇಶ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮದವರು ರಾಜೀನಾಮೆ ಕೊಡಬೇಕು ಅಂತ ನನಗೆ ಕೇಳಿದ್ರು, ಮಾಧ್ಯಮದವರಿಗೆ ಕೊಡ್ತೇನೆ, ಕೇಳ್ತೇನೆ. ನಾನು ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತದವರ ಆರೋಪ ಇದೆಯಲ್ಲ ಸ್ವಾಮಿ, ಕುಮಾರಸ್ವಾಮಿ ಅವರ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ ನೀವು? ಶಶಿಕಲಾ ಜೊಲ್ಲೆ ಮೇಲೆ ಆರೋಪ ಇದೆಯಲ್ಲ, ಶಶಿಕಲಾ ಜೊಲ್ಲೆ ಅವರ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ ನೀವು? ಜನಾರ್ದನ ರೆಡ್ಡಿ ಮೇಲೆ ಲೋಕಾಯುಕ್ತ ತನಿಖೆ ಮಾಡಿ
ಆರೋಪ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿದು ಯಾಕೆ ನೀವು ರಾಜೀನಾಮೆ ಕೇಳ್ತಾ ಇಲ್ಲ? ಅವ್ರ ಮೇಲೆಲ್ಲ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ಆಗಿದೆ, ಅದನ್ನ ಕೇಳೋದಿಲ್ಲ. ಆದ್ರೆ ಇವತ್ತು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ ಮಾಡಿದ್ರೆ ಅದನ್ನ ನೀವು ಕೇಳ್ತೀರಾ? ಇವತ್ತೇನಾಗಿದೆ, ಬಿಜೆಪಿಯವರು ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಒಂದ್ ಕಡೆ 444 MLAಗಳನ್ನ ಖರೀದಿ ಮಾಡಿದ್ದಾರೆ ದೇಶದಲ್ಲಿ. ಎಷ್ಟು? 444 MLAಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಆಪೋಸಿಷನ್ ಗವರ್ನರ್ಗಳಿದ್ದಾರೆ ಅಲ್ಲೆಲ್ಲ ಕೂಡ ಆಪೋಸಿಷನ್ ಪಾರ್ಟಿ ಅಧಿಕಾರ ಇದೆ, ಅಲ್ಲೆಲ್ಲ ಗವರ್ನರ್ಗಳನ್ನ ಉಪಯೋಗಿಸ್ಕೊಂಡು ಸರ್ಕಾರಗಳನ್ನ ಬುಡಮೇಲು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳ, ಜಾರ್ಖಂಡ್, ಡೆಲ್ಲಿ ಎಲ್ಲ ಕಡೆನೂ ಕೂಡ ಗವರ್ನರ್ಗಳು ಇವತ್ತು ಬಿಜೆಪಿ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ಈ ಗವರ್ನರ್ಗಳು ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತಾ ಇಲ್ಲ, ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಗವರ್ನರ್ಗೆ ನಾನು ಕೇಳಕ್ಕೆ ಬಯಸ್ತೇನೆ, ನೀವೇನು ಆಕಾಶದಿಂದ ಬಂದಿದ್ದೀರಾ? ಕಾನೂನು ಕೆಳಗಿದ್ದೀರಾ? ಕಾನೂನು ನಿಮ್ಮಪ್ಪನ? ನೀವು ಕಾನೂನಿಗೆ ಅಪ್ಪನ? ನೀವು ಕಾನೂನಿನ ಕೆಳಗಿದ್ದೀರಾ? ಕಾನೂನು ಗವರ್ನರ್ನ ಕ್ರಿಯೇಟ್ ಮಾಡಿದ್ಯಾ ಅಥವಾ ನೀವು ಬಂದಿರೋದು ನೀವು ಹೇಳಿದ್ದೇ ಕಾನೂನ? ಹಾಗಾಗಿ ಇದು ವ್ಯವಸ್ಥಿತವಾದಂತ ದಾಳಿ. ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾತಾಡ್ತಾ ಇದ್ರಲ್ಲ ಮೋದಿ, ಅವರು ಪಾಕಿಸ್ತಾನ ಮೇಲೆ ಅಲ್ಲ ಸರ್ಜಿಕಲ್ ಸ್ಟ್ರೈಕ್, ಬೇರೆ ದೇಶದ ಮೇಲೆ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಇವತ್ತು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ದೇಶದ ಹಣ ಲೂಟಿ ಹೊಡೆದವರು ಹೊರದೇಶದಲ್ಲಿ ಮಜಾ ಮಾಡ್ತಾ ಇದ್ರೆ ಕನ್ನಡಿಗರು ಆಯ್ಕೆ ಮಾಡಿರೋ ಸರ್ಕಾರವನ್ನ ಕಿತ್ತಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡೋದು, ದಯವಿಟ್ಟು ಭ್ರಮೆಯಲ್ಲಿ ಇರಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಅವರು ಗವರ್ನರ್ ಬಂಗ್ಲೆಯಲ್ಲಿ ಕೂತಿದ್ದಾರೆ, ಗವರ್ನರ್ದು ಸೀಲ್ ಇದೆ ಅಂತೇಳಿ ಅವರು ಖಂಡಿತವಾಗಿ ಗವರ್ನರ್ ತರ ನಡ್ಕೋತಾ ಇಲ್ಲ. ಅವರು ಘನತೆ ವ್ಯಕ್ತವರಲ್ಲ, ಘನತೆ ಕಳೆದಂತವರು. ಈ ರಾಜ್ಯಪಾಲ ಘನತೆ ಕಳೆದಂತವರು. ಅವರು ಕೇವಲ ಒಬ್ಬ ಏಜೆಂಟ್ ಆಗಿದ್ದಾರೆ. ಇದು ಕನ್ನಡಿಗರ ಹೋರಾಟ, ಕಾಂಗ್ರೆಸ್ನ ಹೋರಾಟ. ನಮ್ಮ ಕನ್ನಡಿಗರ ಸ್ವಾಭಿಮಾನ ಉಳಿಬೇಕು ಅಂತ ಹೇಳಿದ್ರೆ ಯಾವ ತರ ಒನಕೆ ಓಬವ್ವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ಲು, ಯಾವ ತರ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಯಾವ ತರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಆ ತರ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗ ಮತ್ತು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ನಾವಿವತ್ತು ಹೋರಾಟ ಮಾಡಬೇಕಾಗಿದೆ. ಬಿಜೆಪಿಯವ್ರಿಗೆ ಏನಾಗಿದೆ ಅಂದ್ರೆ, ಕರ್ನಾಟಕ ಅಂದ್ರೆ ಬರೀ ಖಜಾನೆ ಕಾಣುತ್ತೆ ಅವ್ರಿಗೆ ಕನ್ನಡಿಗರ ದುಡ್ಡು ಬೇಕು, ಕನ್ನಡಿಗರ ಸಂಪಾದನೆ ಬೇಕು ಅವ್ರಿಗೆ. ಆದ್ರೆ ಕರ್ನಾಟಕಕ್ಕೆ ಬರೀ ಅನ್ಯಾಯ ಮಾಡಬೇಕು. ಈ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಯವರ ವಿರುದ್ಧ ನಮ್ಮ ಸಂಘರ್ಷ ಇದು ಸ್ವಾತಂತ್ರ್ಯ ಸಂಘರ್ಷ ಅನ್ನೋದನ್ನ ತಿಳ್ಕೊಳ್ಳಿ. ಕನ್ನಡಿಗರ ಸ್ವಾಭಿಮಾನದ ಸಂಘರ್ಷ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು, ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಹೋರಾಟ ಮಾಡಬೇಕು, ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಹೋರಾಟ ಮಾಡಬೇಕು. ಇವತ್ತು ಹೋರಾಟದ ರಣಕಹಳೆ ಅಂತ ತಿಳ್ಕೊಳ್ಳಿ ಪ್ರತಿಭಟನೆ. ಎಲ್ಲಿವರೆಗೂ ನಮ್ಮ ಸಂವಿಧಾನ ಉಳಿಯೋದಿಲ್ಲ, ಎಲ್ಲಿವರೆಗೂ ಕನ್ನಡಿಗರ ಸ್ವಾಭಿಮಾನದ ಮೇಲೆ ದಾಳಿ ಮಾಡ್ತಾರೆ, ಎಲ್ಲಿವರೆಗೂ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಾರೆ, ಅಲ್ಲಿವರೆಗೂ ನಾವು ಈ ಹೋರಾಟವನ್ನ ಮುಂದುವರಿಸಬೇಕು. ನಾವು ಸಂವಿಧಾನ ಉಳಿಸಬೇಕು.
ಸ್ವತಂತ್ರ ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು. ಆ ಹೋರಾಟದಲ್ಲಿ ನಾವು ನೀವೆಲ್ಲರೂ ಕೂಡ ಉದಾಸೀನ ಮಾಡಬಾರ್ದು. ಉದಾಸೀನ ಮಾಡಿದ್ರೆ ನಾಳೆ ನಮ್ಮ ತಲೆ, ನಮ್ಮ ಜುಟ್ಟು ಈ ಬಿಜೆಪಿ ಡೆಲ್ಲಿಯವರ ಕೈಗೆ ಕೊಡಬೇಕಾಗತ್ತೆ. ಅವರ ಪಪೆಟ್ಗಳಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಬರೀ ದುಡಿಮೆ ನಮ್ಮದು, ಬೆವರು ನಮ್ಮದು, ಮಜಾ ಮಾಡೋರು ಬಿಜೆಪಿ ಡೆಲ್ಲಿನವರು ಆಗ್ತಾರೆ. ನಮ್ಮ ರಾಜ್ಯದ ತೆರಿಗೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ, ನಮ್ಗೆ ಬರೀ ಖಾಲಿ ಚೆಂಬು ಕೊಟ್ಟು ಅನ್ಯಾಯ ಮಾಡ್ತಾರೆ. ಇದು ಆಗಬಾರದು ಅಂತ ಹೇಳಿದ್ರೆ ನಾವು ನೀವೆಲ್ಲ ಇನ್ನಷ್ಟು ತೀವ್ರವಾಗಿ ಹೋರಾಟವನ್ನ ಮುಂದುವರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೊನೆಯಲ್ಲಿ ಹೇಳಿ, ಬಿಜೆಪಿ ಏಜೆಂಟು ರಾಜ್ಯಪಾಲರಿಗೆ, ಷಡ್ಯಂತ್ರ ಮಾಡ್ತಾ ಇರೋ ರಾಜ್ಯಪಾಲರಿಗೆ, ಪಿತೂರಿ ಗವರ್ನರಿಗೆ, ಘನತೆ ಕಳ್ಕೊಂಡಿರೋ ರಾಜ್ಯಪಾಲರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.